you. Yes. So good evening, St. Anthony's Church, TC Palya. Good evening, and we welcome Father Vijay Raj, the Regional Secretary of the Bible Commission, and we welcome our Father Jeevan Dandavati, Bible Commission Secretary. Over to you, Fathers. I request Reverend Father Vijay Jonet to make a small prayer and offer this inauguration, the first series of Family Bible Proclamation for the St. Anthony's Church, Tambuchattepalli, and also to address all the participants. Welcome, Father, with a small prayer. Thank you, Father Jeevan. Let's pray. In the name of the Father, and of the Son, and of the Holy Spirit. Amen. God, our loving Father, you have given your Son, our Lord Jesus Christ, eternal Word of God, to be with us and to lead us every day, every moment when we see that whenever we read the Word of God, we see that our life is reflected. You have given us that power to examine in connection with the Word of God and to see ourselves, our lives, how it is going on. We, at this moment, entrust our lives, our spiritual life, our family life into your care, that whenever we read the Word of God, let us all the more clearly examine our lives and make our lives like unto the Word of God what we read. What we believe, we may live, and what we live, we may preach. We ask this grace in the name of Jesus, our Lord, who lives and reigns forever and ever. Amen. Dear brothers and sisters, ಕನ್ನಡದಲ್ಲಿ ಮಾತಾಡ್ಬೇಕಾಗ್ತದೆ ಅಂತ ಕಾಣ್ತದೆ. TC ಪಾಳ್ಯ, ಎಲ್ರಿಗೂ ಕನ್ನಡ ಬೇಕಾ ಅಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ? ನೀವ್ ಹೇಳ್ದಾಗೆ ನಾವು ಮಾತಾಡ್ತೇವೆ. ಕನ್ನಡನಾ? ಕನ್ನಡ ಹೌದಂದ್ರೆ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. Unmute and say people, you want English or Kannada? English or Kannada? ಕನ್ನಡ. ಕನ್ನಡದಲ್ಲಿ ಮಾತಾಡಿ. ಕನ್ನಡದ ಪ್ರಶ್ನೆಯಿಂದ ಪ್ರೇಯರ್ ಮಾಡೋಣ. ಹೌದಾ? ಓಕೆ. ಥ್ಯಾಂಕ್ ಯು ಫಾದರ್ ಜೀವನ್ ಅವ್ರಿಗೆ ಧನ್ಯವಾದಗಳು. ಮೊದಲನೇದಾಗಿ TC ಪಾಳ್ಯ ದೊಡ್ಡ ಪ್ಯಾರಿಶ್, ಇಂಥ ಪ್ಯಾರಿಶ್ ನಲ್ಲಿ ಇಂಥ ಕಾರ್ಯ ಮೊದಲನೇದಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಪ್ರಾರಂಭದಲ್ಲಿಯೇ ನಾವು ಮಾಡಿದಂತಹ ಪ್ರಾರ್ಥನೆಗೆ ಅನುಗುಣವಾಗಿ ದೇವರು ನಮಗೆ ನೀಡಿದಂತಹ ಅನಂತ ವಾಕ್ಯವಾದಂತಹ ಯೇಸುವನ್ನ, ಅವರ ವಾಕ್ಯವನ್ನ ಓದುವಾಗಲೆಲ್ಲ ನಮ್ಮ ಜೀವನವನ್ನ ನಾವು ದೇವರ ವಾಕ್ಯದ ಜೊತೆಗೆ ತಾಳೆ ಹಾಕಿ ನೋಡಿ ನಮ್ಮ ಜೀವನ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದೊಂದು ಕಾರ್ಯಕ್ರಮ. ದೇವರ ವಾಕ್ಯವನ್ನ ನಾವು ಓದುವಾಗಲೆಲ್ಲ ದೇವರ ವಾಕ್ಯದಿಂದ ನಮಗೆ ಸಿಗುವಂತಹ ಸುಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನಿಸದೆ ಹೋದ್ರೆ ನಾವು ಕೇವಲ ಕನ್ನಡಿಯಲ್ಲಿ ನಮ್ಮ ಮುಖವನ್ನ ನೋಡಿಕೊಂಡಂತೆ ಸಂತ ಪೌಲರು ಈ ಮಾತನ್ನ ಹೇಳ್ತಾರೆ. ನಮ್ಮ ಜೀವನವನ್ನ ತಾಳೆ ಹಾಕಿ ನೋಡಿ ಅದನ್ನ ಸರಿಪಡಿಸಿಕೊಳ್ಳಿಕ್ಕೆ ನಾವು ತಯಾರಿಲ್ಲದೆ ಹೋದ್ರೆ, ನಾವು ಅಂತಹ ದೀನ ಮನಸ್ಕರಲ್ಲದೆ ಹೋದ್ರೆ, ಆಗ ನಮ್ಮ ಕನ್ನಡಿಯಲ್ಲಿ ನಮ್ಮ ಮುಖವನ್ನ ನೋಡಿ ಆನಂತರ ಮರೆತು ಹೋಗುತ್ತೆ, ತಕ್ಷಣಕ್ಕೆ ಮರೆತು ಹೋಗುತ್ತೆ. ಅಂತ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ಬದಲಾಗಿ ಈಗ ನೀವು ಮಾಡ್ತಿರುವಂತಹ ಈ ಕಾರ್ಯಕ್ರಮ ಮುಖ್ಯವಾಗಿ ಬೈಬಲ್ ಅನ್ನ ಓದುವಾಗ ಬೈಬಲ್ನ ಹಿಂದೆ ಎಷ್ಟು ಜನರ ಅನುಭವ ಇದೆ, ಎಷ್ಟು ಜನರ ಜೀವನದಲ್ಲಿ ಆದಂತಹ ಪವಾಡಗಳು ಇದೆ, ಎಷ್ಟು ಜನರ ಜೀವನವನ್ನ ಬೈಬಲ್ ಗ್ರಂಥ ಅದರ ವಾಕ್ಯಗಳು ಬದಲಾಯಿಸಿವೆ. ಎಲ್ಲ ವಾಕ್ಯಗಳ ಅವಶ್ಯಕತೆ ಇಲ್ಲ. ಒಂದು ವಾಕ್ಯ ಕೂಡ, ಬೈಬಲ್ನ ಒಂದೇ ಒಂದು ವಾಕ್ಯ ಕೂಡ ನಮ್ಮ ಜೀವನವನ್ನ ಬದಲಾಯಿಸುವಂತಹದ್ದು. ಸಂತ ಅಗಸ್ಟಿನ್ ಅವರನ್ನ ನೋಡಿ, ಸಂತ ಫ್ರಾನ್ಸಿಸ್ ಅಸಿಸಿ ಅವರನ್ನ ನೋಡಿ, ಕೇವಲ ಒಂದು ವಾಕ್ಯ ಅವರ ಮನಸ್ಸನ್ನ ತಟ್ಟತ್ತೆ, ಅವರ ಜೀವನವನ್ನ ಪೂರ್ತಿಯಾಗಿ ಬದಲಾಯಿಸುತ್ತೆ. ಯೇಸುವಿನ ಒಂದು ಚಿಕ್ಕ ಪ್ರಶ್ನೆ ಸಂತ ಪೌಲರ ಮನಸ್ಸನ್ನ ಪೂರ್ತಿಯಾಗಿ ಪರಿವರ್ತನೆಗೊಳಿಸುತ್ತೆ, ಅವರನ್ನ ಅನ್ಯ ಜನರಿಗೆ ದೇವರ ವಾಕ್ಯವನ್ನ ಸಾರುವಂತಹ ಪ್ರೇಷಿತನನ್ನಾಗಿ ಬದಲಾಯಿಸುತ್ತೆ. ದೇವರ ವಾಕ್ಯಕ್ಕೆ ಇರುವಂತಹ ಶಕ್ತಿ ಅಂತಹದ್ದು. ನಾಳೆ ನಾವು ಯೇಸುವನ್ನ ದೇವಾಲಯದಲ್ಲಿ ಸಮರ್ಪಣೆ ಮಾಡಿದಂತಹ ಹಬ್ಬವನ್ನ ಆಚರಿಸ್ತೇವೆ. ಈ ಹಬ್ಬದ 3 ಮುಖ್ಯ ವಿಷಯಗಳು. ಒಂದು, ಯೇಸುವನ್ನ ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸಿದ್ದು. ಎರಡನೇದು, ಜೋಸೆಫ್ ಮತ್ತು ಮರಿಯ
ಹೇಗೆ ಬಡವರಾಗಿದ್ರು ಸಹ ವಿಶ್ವಾಸದಲ್ಲಿ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ರು ಅನ್ನೋದನ್ನ ನಾವು ನೋಡುತ್ತೇವೆ. ಮೂರನೇದಾಗಿ, ನಮ್ಮ ಸ್ವಂತ ಜ್ಞಾನ ಸ್ನಾನವನ್ನ ನಾವು ನೆನಪಿಸಿಕೊಳ್ತೇವೆ ಮತ್ತು ಅದನ್ನ ಪುನರೀಕರಿಸಿಕೊಳ್ತೇವೆ. ನಾವು ದೇವರಿಗೆ ಹೇಗೆ ಸಮರ್ಪಿತರಾಗಿದ್ದೇವೆ. ಪ್ರತಿಯೊಬ್ಬ ಕ್ರೈಸ್ತ ದೀಕ್ಷಾ ಸ್ನಾನದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ದೇವರಿಗೆ ಸಮರ್ಪಿತರಾಗಿರುವಂತಹವರು. ಸಮರ್ಪಿತ ಜೀವನ ಕೇವಲ ಯಾಜಕರಿಗೆ, ಧಾರ್ಮಿಕ ಸಹೋದರ ಸಹೋದರಿಗೆ ಮಾತ್ರವೇ ಅಲ್ಲ, ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಸಮರ್ಪಿತಳಾದವಳು ಅನ್ನೋದನ್ನ ನಾಳಿನ ಹಬ್ಬ ನಮಗೆ ನೆನಪಿಸುತ್ತೆ. ಅದನ್ನ ನಾವು ಒಂದು ಸಾರಿ ಮೆಲ್ಕ್ ಹಾಕಿ ನೋಡೋಣ. ನಾವು ದೀಕ್ಷಾ ಸ್ನಾನದಲ್ಲಿ ಒಂದು ವಿಷಯವನ್ನ ದೇವರಿಗೆ ಪ್ರಮಾಣ ಮಾಡ್ತೇವೆ, ಅದನ್ನ ಮತ್ತೆ ಮತ್ತೆ ಸಂಸ್ಕಾರಗಳಲ್ಲಿ ಅದನ್ನ ಪುನರೀಕರಿಸ್ತೀವಿ ಕೂಡ. ಪರಮಪ್ರಸಾದವನ್ನು ಸ್ವೀಕರಿಸುವಾಗ, ಪ್ರತಿ ಬಾರಿ ಪರಮಪ್ರಸಾದವನ್ನು ಸ್ವೀಕರಿಸುವಾಗ, ಪ್ರತಿ ಬಾರಿ ಪಾಪ ವಿಜ್ಞಾಪನೆ ಸಂಸ್ಕಾರದಲ್ಲಿ ಭಾಗವಹಿಸುವಾಗ ಈ ವಿಷಯವನ್ನು ನಾವು ಪುನರೀಕರಿಸ್ತೇವೆ. ಯಾವುದು ಅಂತ ವಿಷಯ? ನಾವು ಯೇಸುವನ್ನ ಸಾರುತ್ತೇವೆ ಅನ್ನುವಂತಹ ವಿಷಯ. ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಪದ ಜೀವನ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನಾವು ಯೇಸುವಿಗೆ ಸಮರ್ಪಿತರಾದವರು ಅನ್ನುವಂತಹ ವಿಷಯ, ನಾವು ಯೇಸುವನ್ನ ಸಾರಬೇಕು ಅನ್ನುವಂತಹ ವಿಷಯ, ಅದು ನಮ್ಮ ಜೀವನದಲ್ಲಿ ಯಾವಾಗಲೂ ಇರುವಂತಹ ವಿಷಯ. ಸಮರ್ಪಿತರಾದವರು ಹೇಗೆ ತಮ್ಮ ನಡೆ ನುಡಿಯಲ್ಲಿ, ಪ್ರಾರ್ಥನೆಯಲ್ಲಿ, ವಿಶ್ವಾಸದ ಜೀವನದಲ್ಲಿ, ದಾನ ಧರ್ಮದಲ್ಲಿ, ಅವರು ಮಾಡುವಂತಹ ಪ್ರತಿಯೊಂದು ಸೇವಾ ಕಾರ್ಯದಲ್ಲಿ ಅವರು ತೋರಿಸಿಕೊಡ್ತಾರೋ, ಹಾಗೆ ಪ್ರತಿಯೊಬ್ಬ ಕ್ರೈಸ್ತಳು ಕೂಡ, ಪ್ರತಿಯೊಬ್ಬ ಯುವಕ ಯುವತಿ, ಪ್ರತಿಯೊಂದು ಮಗು ಈ ದೀಕ್ಷಾ ಸ್ನಾನದ ಈ ಪ್ರಮಾಣವನ್ನ ನೆನಪಿಸಿಕೊಳ್ಳಬೇಕು ಮತ್ತು ಅದನ್ನ ಕೈಗೊಂಡು ಪ್ರತಿದಿನ ಜೀವಿಸಬೇಕಾಗಿದೆ. ಅದಕ್ಕೆ ಈ ದೇವರ ವಾಕ್ಯ ನಮಗೆ ಸದಾ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಲ್ತದೆ. ನಾನು ಹೇಗೆ ಯೇಸುವನ್ನ ಅರಿತುಕೊಳ್ಳೋದು? ದೇವರ ವಾಕ್ಯವನ್ನ ಓದೋದ್ರಿಂದ ಮಾತ್ರವೇ ಸಾಧ್ಯ. ನಾನು ಯೇಸುವನ್ನ ಹೇಗೆ ಗ್ರಹಿಸಿಕೊಳ್ಳೋದು? ಅದು ದೇವರ ವಾಕ್ಯವನ್ನ ಓದೋದ್ರಿಂದ ಮಾತ್ರವೇ ಅದು ಸಾಧ್ಯ. ಯೇಸುವನ್ನ ನಾನು ಸಾರುವುದು ಹೇಗೆ? ಅದನ್ನ ಈ ಬೈಬಲ್ ಗ್ರಂಥವನ್ನ ಓದೋದ್ರಿಂದ ಮಾತ್ರವೇ ಅದನ್ನ ತಿಳಿದುಕೊಳ್ಳಿಕ್ಕೂ ಕೂಡ ಸಾಧ್ಯ. ಎಲ್ಲ ಸಂತ ಸ್ತ್ರೀ ಪುರುಷರನ್ನ ನೋಡಿ, ಟಿಸಿ ಪಾಳ್ಯದ ಸಂತ ಅಂತೋಣಿಯವರನ್ನ ನೋಡಿ, ನಿಮ್ಮ ಪಾಲಕರು ಯೇಸುವನ್ನ ಎಷ್ಟು ಪ್ರೀತಿಸಿದ್ರು, ಅವರನ್ನ ಸ್ವೀಕರಿಸಲಿಕ್ಕೆ ಅವರು ದೇವರ ವಾಕ್ಯವನ್ನ ಎಷ್ಟು ಸದಾ ಓದುವವರಾಗಿದ್ರು, ಅದನ್ನ ಕೇಳುವವರಾಗಿದ್ರು, ಅದನ್ನ ಬೋಧಿಸುವವರಾಗಿದ್ರು, ಅದನ್ನ ಪಾಲಿಸುವವರಾಗಿದ್ರು. ಆ ವಿಷಯವನ್ನ ನಾವು ನೋಡುವಾಗ ಸಂತ ಅಂತೋಣಿಯವರ ಹಾಗೆ ಇತರ ಎಲ್ಲಾ ಸಂತ ಸ್ತ್ರೀ ಪುರುಷರು ತಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನ ಕೇಳಿದ್ರು ಮತ್ತು ಅವುಗಳನ್ನ ಸಾರಿದ್ರು. ಈ ಬೈಬಲ್ ಓದುವಂತಹ ಕಾರ್ಯಕ್ರಮ ಕೂಡ ನಿಮಗೆ ಅಂತಹ ಆಶೀರ್ವಾದವನ್ನ ತಂದುಕೊಡ್ಲಿ ಅಂತೇಳಿ ನಾವು ಆಶಿಸ್ತೇವೆ ಮತ್ತು ಹಾರೈಸ್ತೇವೆ. ನಿಮ್ಮ ಓದುವು ಈ ಕಾರ್ಯಕ್ರಮ ಧರ್ಮ ಕೇಂದ್ರದಲ್ಲಿ ಮೊದಲನೇ ಬಾರಿ ಮಾಡ್ತಾ ಇದ್ದೀರಿ. ಧರ್ಮ ಕೇಂದ್ರದ ಗುರುಗಳಿಗೆ, ಫಾದರ್ ಸಿ ಫ್ರಾನ್ಸಿಸ್ ಮುಂಜಿನಿಯರ್ ಸಿ ಫ್ರಾನ್ಸಿಸ್ ಅವರಿಗೆ ಮತ್ತು ಸಹಾಯಕ ಗುರುಗಳಿಗೆ, ಬೈಬಲ್ ಆಯೋಗ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಎಲ್ಲ ಸಹಕಾರಿಗಳಿಗೆ, ವಿಶೇಷವಾಗಿ ಫಾದರ್ ಜೀವನ್ ಅವರಿಗೆ, ಕರ್ನಾಟಕ ಪ್ರಾಂತೀಯ ಬೈಬಲ್ ಆಯೋಗದ ಪರವಾಗಿ ಕೃತಜ್ಞತೆಯನ್ನ, ಧನ್ಯವಾದವನ್ನ ಮತ್ತೆ ಪ್ರಶಂಸೆಯನ್ನು ಕೂಡ ನಾನು ತಿಳಿಸ್ತೇನೆ. ಇಂತಹ ಒಳ್ಳೆಯ ಕಾರ್ಯವನ್ನ ಇನ್ನೂ ಹೆಚ್ಚಿನ ಪ್ಯಾರಿಶ್ಗಳಲ್ಲಿ, ಧರ್ಮ ಕೇಂದ್ರಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗಲಿ. ಪ್ರತಿಯೊಬ್ಬ ವಿಶ್ವಾಸಿ, ಕಥೋಲಿಕ ಕ್ರೈಸ್ತ ವಿಶ್ವಾಸಿ ದೇವರ ವಾಕ್ಯವನ್ನು ಓದಿ ದೇವರ ಕಡೆಗೆ ಬರಲಿಕ್ಕೆ ಸಾಧ್ಯವಾಗುವ ಹಾಗೆ ಆಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥಿಸ್ತೇನೆ. ದೇವರ ಆಶೀರ್ವಾದ ಮತ್ತು ಹಾರೈಕೆಯೊಂದಿಗೆ ನಿಮ್ಮನ್ನ ಪ್ರಶಂಸಿಸ್ತಾ ಈ ಕಾರ್ಯವನ್ನ ಜಾಗರೂಕತೆಯಿಂದ ಮತ್ತು ಎಂದೂ ನಿಲ್ಲಿಸದೆ, ಯಾವುದೇ ಕಷ್ಟ ಅಥವಾ ಯಾವುದೇ ತೊಂದರೆ, ಯಾವುದೇ ಕಾರ್ಯಕ್ರಮ ಬಂದರೂ ಸಹ ದೇವರ ವಾಕ್ಯವನ್ನು ಓದುವಂತಹ ಕಾರ್ಯಕ್ಕೆ ಸಮಯವನ್ನ ಕೊಡ್ಲಿಕ್ಕೆ ನಿಮ್ಮನ್ನ ಉತ್ತೇಜಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ವತಿಯಿಂದ ವಂದನೆಯ ಸ್ವಾಮಿ ವಿಜಯರಾಜ್ ಜೋನೆಟ್ ಇವರಿಗೆ ತುಂಬು ಹೃದಯದ ವಂದನೆಗಳು. ಇವರು ನಮ್ಮ ಕರ್ನಾಟಕ ಪ್ರಾಂತೀಯ ಬೈಬಲ್ ಆಯೋಗದ ಕಾರ್ಯದರ್ಶಿ ಆಗಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೈಬಲ್ ಅನ್ನ ಜನರ ಹತ್ತಿರಕ್ಕೆ ಹೇಗೆ ತೆಗೆದುಕೊಂಡು ಹೋಗಬೇಕಂತೇಳಿ ಆಸಕ್ತಿಯಿಂದ, ಶ್ರಮದಿಂದ ದುಡಿತಾ ಇದ್ದಾರೆ.
ನಮ್ಮ ಧರ್ಮಾಧ್ಯಕ್ಷದ ಕ್ಷೇತ್ರ ಮಹಾಧರ್ಮಾಧ್ಯಕ್ಷತ್ರದ ವತಿಯಿಂದ ಈ ಒಂದು ಕಾರ್ಯಕ್ರಮ ಮುನ್ನಡೆಸಿಕೊಂಡು ಹೋಗುವಂತ ಸಹೋದರಿ ಅನಿತಾ ಮತ್ತು ಸಹೋದರ ನಾಥನ್ ಇವರ ಪರವಾಗಿಯೂ ನಮ್ಮ ತುಂಬು ಹೃದಯದ ವಂದನೆಗಳನ್ನ ವಂದನೆಯ ಸ್ವಾಮಿ ವಿಜಯರಾಜ್ ಅವರಿಗೆ, ಜೋನೆಟ್ ಅವರಿಗೆ ನಾವು ಸಲ್ಲಿಸುತ್ತೇವೆ. ತಮ್ಮ ಎಲ್ಲಾ ಕಾರ್ಯಗಳಿಗೂ ದೇವರ ಆಶೀರ್ವಾದ ಇರಲಿ, ದೇವರು ನಿಮಗೆ ಯಶಸ್ವಿಯನ್ನ ತಂದುಕೊಡ್ಲಿ ಅಂತೇಳಿ ಕಳಕಳಿಯಿಂದ ನಮ್ಮ ಪ್ರಾರ್ಥನೆ ಸದಾ ನಿಮ್ಮ ಪರವಾಗಿ ಇರ್ತದೆ. ವಂದನೆ ಗುರುಗಳೇ, ದೇವರ ಕಾರ್ಯಕ್ರಮವನ್ನ ಮೊದಲಾಗಿ ಶುರು ಮಾಡಲು ತಮ್ಮ ಇಚ್ಛೆಯಿಂದ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಸೇರ್ಕೊಂಡಿದ್ದೀರಿ. ವಿಚಾರಣೆಯಿಂದ ಅನುಮತಿ ನೀಡಿದ ಅತಿ ವಂದನೀಯ ಗುರುಗಳಾದ ಸಿ ಫ್ರಾನ್ಸಿಸ್ ಇವರಿಗೂ ಮತ್ತು ಎಲ್ಲಾ ಸಹಾಯಕ ಗುರುಗಳಿಗೂ ಪ್ರತ್ಯೇಕವಾಗಿ ವಂದನೆಯ ಸ್ವಾಮಿ ಡೇವಿಡ್ ಇವರಿಗೂ ಬೈಬಲ್ ಆಯೋಗದ ವತಿಯಿಂದ ನಮ್ಮ ತುಂಬು ಹೃದಯದ ವಂದನೆಗಳು. ಪ್ರತ್ಯೇಕವಾಗಿ ಪರಮ ಪೂಜ್ಯ ಮಹಾಧರ್ಮಾಧ್ಯಕ್ಷರಾದ ಪೀಠ ಮಚಾದೋ ಹಾಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಅತಿ ಪೂಜ್ಯ ವಂದನೀಯ ಸತೀಶ್ ಹಾಗೂ ಸುಸೇನಾಥನ್ ಇವರ ಆಶೀರ್ವಾದಗಳನ್ನು ಕೂಡ ನಿಮಗೆ ತಿಳಿಸಿದ್ದಾರೆ. ಸದಾ ನಿಮ್ಮೆಲ್ಲರ ಕುಟುಂಬಗಳು ಮತ್ತು ಈ ವಿಚಾರಣೆಯು ಅವರ ಹೃದಯದಲ್ಲಿದ್ದು ಅವರ ಪ್ರಾರ್ಥನೆಗಳನ್ನ ನಿಮಗೆ ಖಂಡಿತವಾಗಿ ಸಲ್ಲಿಸುವುದರೆಂದು ತಮ್ಮ ಒಂದು ವಿಶ್ವಾಸದ ನುಡಿಗಳನ್ನ ನುಡಿದು ನಮ್ಮ ಮುಖಾಂತರ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಈ ಮೊದಲ ಬಾರಿಗೆ ಸಂತ ಅಂತೋಣಿಯವರ ವಿಚಾರಣೆ ಟಿಸಿ ಪಾಳ್ಯ ನೀವು ಈ ಒಂದು ಪುಣ್ಯ ಕಾರ್ಯವನ್ನ ಪ್ರಾರಂಭಿಸಲಿದ್ದೀರಿ. ದಯಾಮಯ ದೇವರು ಸದಾ ನಿಮ್ಮನ್ನ ಹರಸಲಿ ಮತ್ತು ಆಶೀರ್ವದಿಸಲಿ ಎಂಬುದು ನಮ್ಮ ಒಂದು ಆಸೆಯಾಗಿದೆ. ಈ ಬೈಬಲ್ ಪಠಣವನ್ನ ನೀವು ಪ್ರಾರಂಭಿಸುವಾಗ ನೀವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ: ಸಂತ ಅಂತೋಣಿಯವರ ಪಾಲ್ನಲ್ಲಿ ನೀವೆಲ್ಲರೂ ಮುನ್ನಡೀತಾ ಇದ್ದೀರಿ. ಅವರ ಒಂದು ಕೈಯಲ್ಲಿ ಪವಿತ್ರ ಗ್ರಂಥ, ಇನ್ನೊಂದು ಕೈಯಲ್ಲಿ ಬಾಲ ಯೇಸುವಿನ ಪ್ರತಿರೂಪವನ್ನು ನೀವು ಕಾಣ್ತೀರಿ. ಅಂದರೆ ಪವಿತ್ರ ಗ್ರಂಥ ಯಾರಲ್ಲಿ ಇದೆಯೋ, ಯಾರ ಬಳಿ ಇದೆಯೋ, ಅದನ್ನು ಯಾರೆಲ್ಲ ಗೌರವದಿಂದ ಕಂಡು ಅದನ್ನ ಕಾರ್ಯರೂಪಕ್ಕೆ ತರುತ್ತಾರೋ ಅವರಲ್ಲಿ ಪ್ರಭು ಯೇಸುವಿನ ಪ್ರತ್ಯೇಕವಾಗಿ ಬಾಲ ಯೇಸುವಿನ ಒಂದು ಉಗಮ ಮತ್ತು ಅವರ ಪ್ರೀತಿ ಸದಾ ಸಿಗುತ್ತದೆ ಎಂಬ ಒಂದು ಸೂಚನೆಯನ್ನ ನಾವು ಸಂತ ಅಂತೋಣಿಯವರ ಮುಖಾಂತರ ತಿಳಿದುಕೊಳ್ತೇವೆ. ಎರಡನೇದು ನಾನು ಹೇಳ ಬಯಸುವುದು, ಈಗಾಗಲೇ ವಂದನೆಯ ಸ್ವಾಮಿ ವಿಜಯರಾಜ್ ಅವರು ತಿಳಿಸಿದ್ದಾರೆ, ಏನಂದ್ರೆ ಸಮರ್ಪಣೆಯ ಹಬ್ಬ, ಪ್ರಭುವನ್ನ ದೇವಾಲಯದಲ್ಲಿ ಸಮರ್ಪಿಸುವಂತಹ ಹಬ್ಬ. ಈ ಹಬ್ಬದ ಮುಖಾಂತರ ನಾವು ನಮ್ಮನ್ನೇ ಕಾಣಿಕೆಯನ್ನಾಗಿ ದೇವರಿಗೆ ಸಮರ್ಪಿಸ್ತಾ ಇದ್ದೀವಿ. ಆದ್ರೆ ನಾವು ಏನನ್ನ ದೇವರಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ? ನಾವು ಪವಿತ್ರ ಗ್ರಂಥದ ಪಠಣವನ್ನ ಮಾಡುವಾಗ ಅದರಲ್ಲಿಗೆ ನಮಗೆ ಆಕರ್ಷಿತವಾದಂತಹ ವಾಕ್ಯಗಳನ್ನ ನಾವು ಆಲಿಸಿ ಧ್ಯಾನಿಸಿ ಅವುಗಳನ್ನ ನಾವು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸುವಂತ ಒಂದು ಮಾರ್ಗದರ್ಶನವನ್ನ ನಾವು ಈ ಹಬ್ಬದ ಮುಖಾಂತರ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಸಾಕ್ಷಿ ಯಾರು ಅಂದ್ರೆ ನಮ್ಮ ಒಲುಮೆಯ ತಾಯಿ ಮರಿಯಮ್ಮ. ಹೇಗೆ ಅಂದ್ರೆ ಗಬ್ರಿಯೇಲ್ ದೂತರು ದೇವರು ತಿಳಿಸಿದಂತ ಆ ವಿಷಯವನ್ನ ಮರಿಯಳಿಗೆ ಹೇಳಿದಾಗ ಆಕೆ ಕಾಳಜಿಯಿಂದ ಅವೆಲ್ಲವನ್ನ ಆಲಿಸಿ ಧ್ಯಾನಿಸಿ ತನ್ನ ಹೃದಯದಲ್ಲಿ ಅವುಗಳ ಆ ಒಂದು ಪಾಲನೆಯ ಬಗ್ಗೆ ಆಲೋಚಿಸಲು ತೊಡಗಿಕೊಡ್ತಾಳೆ. ಹೀಗೆ ಆಕೆ ಹೃದಯದಲ್ಲಿ ಪೂಜಿಸುವುದನ್ನ ತನ್ನ ಶರೀರದ ಮುಖಾಂತರ ಪ್ರಭು ಯೇಸುವನ್ನ ಈ ಲೋಕಕ್ಕೆ ಒಂದು ಸಮರ್ಪಿಸಲು ಆಕೆಗೆ ಸಾಧ್ಯವಾಯಿತು. ಅಂದರೆ ತಾನು ಏನು ಆಲಿಸಿ ಧ್ಯಾನಿಸಿ ಅದು ಸತ್ಯಾಂಶವಾಗಿ ಕಾರ್ಯರೂಪಕ್ಕೆ ಬಂತು, ಅದನ್ನೇ ದೇವರಿಗೆ ಸಮರ್ಪಣೆಯಾಗಿ ಕೊಡುವಂತ ಆ ಒಂದು ದರ್ಶನವನ್ನ ಸಂಗತಿಯನ್ನ ನಾವು ಈ ಹಬ್ಬದಂದು ಆಚರಿಸ್ತಾ ಇದ್ದೇವೆ. ಆದ್ದರಿಂದ ನೀವು ಕೂಡ ದೇವರ ವಾಕ್ಯದಲ್ಲಿ ನಿಮಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಆ ಗೌರವ ಪ್ರೀತಿ ಇರುವಾಗ ನೀವು ಕೂಡ ನಿಮ್ಮಲ್ಲಿ ಆಗುವ ಪ್ರತಿಯೊಂದು ಆಗು ಹೋಗುಗಳನ್ನ, ಪ್ರತಿಯೊಂದು ಸಂಗತಿಗಳನ್ನ, ಸನ್ನಿವೇಶಗಳನ್ನ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬವು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದೆ. ಅದೇ ರೀತಿ ಏನು ಹೇಳುವುದಂತಂದ್ರೆ, ಪ್ರಕಟಣಾ ಗ್ರಂಥ 22ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲಾಗಿದೆ, ನಾವು ದೇವರ ಸಹ ಸೇವಕರು, ಅವರ ವಾಕ್ಯಗಳನ್ನು ಆಲಿಸಿದ ತಕ್ಷಣ ಅವರಿಗೆ ನಾವು ಅಡ್ಡ ಬಿದ್ದು ಗೌರವಿಸಬೇಕು ಮತ್ತು ನಮಸ್ಕರಿಸಬೇಕು ಅಂತ ಹೇಳಿ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲಾಗಿದೆ. ಆದ್ದರಿಂದ ನೀವು ಆರಂಭಿಸುವಂತ ಈ ಪುಣ್ಯ ಕಾರ್ಯ ಇದೊಂದು ಗೌರವದ ಕಾರ್ಯ, ವಿಶ್ವಾಸದ ಕಾರ್ಯ, ಪ್ರೀತಿ ವಿಶ್ವಾಸದ ಕಾರ್ಯ ಆಗಿರುವುದರಿಂದ ಇದನ್ನೇ ನೀವು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸುವ ಇಚ್ಛೆ ಸದಾ ನಿಮ್ಮಲ್ಲಿ ಹುಟ್ಟಬೇಕು ಮತ್ತು ಅದೇ ನೀವು ದೃಢೀಕರಿಸಬೇಕಂತ ಹೇಳಿ ನಾನು ಆ ಒಂದು ಆಶ್ವಾಸನೆಯ ಮಾತನ್ನ ನಿಮ್ಮಲ್ಲಿ ನುಡಿಯುತ್ತೇನೆ. ಈ ಒಂದು ಒಳ್ಳೆಯ ಕಾರ್ಯವು ಸುಗಮವಾಗಿ ಮುನ್ನಡೆಯಲಿ. ಪ್ರತಿಯೊಂದು ವಾಕ್ಯವನ್ನು ಓದುವಾಗ ನಿಮ್ಮ ಜೀವನವು ಮತ್ತು ನಿಮ್ಮ ಕುಟುಂಬದ ಜೀವನವು ಬಲವಾಗಿ ಸುದೃಢವಾಗಲಿ ಎಂದು ಕೂಡ ನಾವು ಸದಾ ಪ್ರಾರ್ಥಿಸ್ತೇವೆ. ನಮ್ಮ ಬೈಬಲ್ ಆಯೋಗದ ವತಿಯಿಂದ ಸಹೋದರಿ ಅನಿತಾ ಮತ್ತು ಸಹೋದರ ನಾಥನ್ ಸದಾ ಇವರು ನಿಮ್ಮ ಜೊತೆಗೆ ಇರ್ತಾರೆ, ನಿಮಗೆ ಸಹಾಯವನ್ನ ನೀಡ್ತಾರೆ ಮತ್ತು ನಿಮಗೆ ಬೇಕಾದಂತ ಮಾರ್ಗದರ್ಶನವನ್ನ ಅವರು ಕೊಡಲು ಸದಾ ಹಾತೊರೆಯುವುದರಿಂದ ಅವರಿಗೂ ನನ್ನ ತುಂಬು ಹೃದಯದ ವಂದನೆಗಳು. ದಯಾಮಯ ದೇವರು ಪ್ರತ್ಯೇಕವಾಗಿ ಅತಿ ವಂದನೀಯ ಗುರುಗಳಾದ ಸಿ ಫ್ರಾನ್ಸಿಸ್ ಅವರನ್ನು
ಡೇವಿಡ್ ಅವರನ್ನು ಹಾಗೂ ಇತರ ವಿಚಾರಣೆಯ ಸಹಗುರುಗಳನ್ನ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಕಳಕಳಿಯಿಂದ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅಂತ ಹೇಳಿಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಿಮ್ಮೆಲ್ಲರೂ ಪರವಾಗಿ ವಂದನೆಗಳು ಫಾದರ್ ಜೀವನ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿ ಇನ್ವೈಟ್ ಫಾದರ್ ಡೇವಿಡ್ ಕುಮಾರ್, ಥ್ಯಾಂಕಿಂಗ್ ದ ಪ್ಯಾರಿಶ್ priest or Father Francis for supporting us, blessing us and giving the permission. And over to Father David. We welcome you, Father, to address the families. Welcome to you, Father David. Yes. Yes, Father, good evening to you and good evening to all the Good evening. members present here, especially the members of the TC Palya Parish. So happy to see them online. So when I announced in the church, many came forward willingly. They said we want to be part of this. And we have 40 small Christian communities. So all those who are participating are from the SECs. So we have a active and vibrant small Christian communities, and the leaders are doing well. All I can see, all the leaders here present. So thank you, Father Jeevan, for initiating such activities to develop the faith of the people, and also giving them the opportunity to read the Bible along with the family members and the children. So in one way it increases their faith, strengthens their faith through the word of God. So I'm very happy to be part of this, and I welcome all the members of our parish to continue this the task of reading the Bible every day, and invite more members to participate in such activities. So thank you. Thanks to Father and Thank you, coordinator. Father. Thank you. Thank you, Father David. So, Thank Mr. Thomas also, who's coordinating from our parish. Nathan, sir, Father. Nathan. Thank you, Father. Thank you very much. I'm there. Yeah. Thank you, Father. Father David, we also From have the Father parish- Vijay Raj, your regional secretary, has joined us. So we Our also have regional Father secretary Vijay. is with us, Father Vijay Raj. He addressed before you could join the network. Yes. Yes, thank you. Thank you all, fathers, and congratulations to TC Palya Parish families. And over to today's families, so we can begin. Today's family, you One can start chapter is reading. enough. Yeah, one chapter. Just read one chapter. Genesis One chapter. chapter is enough. ಒಂದು ಅಧ್ಯಾಯ ಓದಿ ಸಾಕು. ಯಾರು? ಮೇರಿ ದೀಪಣ್ಣ. Mary Deepa. Yes. Yes. Read, ma. ಓದಿ ಅಮ್ಮ. ಮೊದಲನೇದು ಆದಿಕಾಂಡ ಮೊದಲನೇ ಅಧ್ಯಾಯ ಓದಿ ಸಾಕು. Genesis chapter 1. ಶುರು ಮಾಡಿ. The story of creation. In the beginning, when God created, ಆ ದೇವರು ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ತುಂಬಾ ದೊಡ್ಡ ವಿಚಾರಣೆ. ಈಗಾಗಲೇ ಡೇವಿಡ್ ಗುರುಗಳು ತಿಳಿಸಿರುವಂತೆ ಎಲ್ಲ ಕಿರು ಕ್ರೈಸ್ತ ಸಮುದಾಯದ ಮುಖಂಡರು ನೀವು ಇಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ತಮ್ಮ ಒಂದು ಸಹಕಾರವನ್ನ ನೀಡಿದ್ದೀರಾ. ಅದೇ ರೀತಿ ನೀವು ಅನೇಕ ಕುಟುಂಬಗಳನ್ನ ಸೇರಿಸಿ ಈ ಒಂದು ಒಳ್ಳೆಯ ಕಾರ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನು ವಿನಂತಿಯಿಂದ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಹೀಗೆ ಈ ಒಂದು ಕಾರ್ಯವನ್ನ ನಾವು ದೇವರಿಗೆ ಸಮರ್ಪಿಸುವ ಈ ಒಂದು ಕಾರ್ಯವನ್ನ ಹಮ್ಮಿಕೊಳ್ಳಲು ನಮಗೆ ಅನುವು ಮಾಡಿಕೊಟ್ಟ ವಂದನೆಯ ವಿಚಾರಣೆಯ ಗುರುಗಳಾದ ಅತಿ ವಂದನೆಯ ಯಾಜಕರಾದ ಫ್ರಾನ್ಸಿಸ್ ಅವರಿಗೂ ಮತ್ತು ಅದೇ ರೀತಿ ಸಹಾಯಕ ಗುರುಗಳಾದ ಎಲ್ಲರಿಗೂ, ಪ್ರತ್ಯೇಕವಾಗಿ ಯಾಜಕರಾದ ಗುರುಗಳಾದ ಡೇವಿಡ್ ಇವರಿಗೂ ನಮ್ಮ ತುಂಬು ಹೃದಯದ ವಂದನೆಗಳು. ಮತ್ತು ಆ ವಲಯದಿಂದ ಯಾರೆಲ್ಲ ಸ್ವಯಂ ಸೇವಕರಾಗಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗಲು ತಮ್ಮ ಹಸ್ತವನ್ನ ಸೇರಿಸಿದಿರೋ ತಮಗೆಲ್ಲರಿಗೂ ನಮ್ಮ ಬೈಬಲ್ ಆಯೋಗದಿಂದ ತುಂಬು ಹೃದಯದ ವಂದನೆಗಳು. ಪ್ರತ್ಯೇಕವಾಗಿ ನಮ್ಮ ಸಹೋದರಿ ಅನಿತಾ ಮತ್ತು ಸಹೋದರ ನಾಥನ್ ಸದಾ ನಿಮ್ಮೊಂದಿಗೆ ಇದ್ದು ಈ ತಿಂಗಳಲ್ಲಿ ನಿಮಗೆ ಬೇಕಾದ ಎಲ್ಲ ಸಹಕಾರವನ್ನ ನೀಡಿ ನಿಮಗೆ ಒಂದು ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅವರ ಒಂದು ನಾಯಕತ್ವದೊಂದಿಗೆ ಈ ಒಂದು ಕಾರ್ಯಕ್ರಮವು ಮುನ್ನಡೆಯಲಿದೆ. ದಯಮಯ ದೇವರು ಎಲ್ಲರನ್ನು ಆಶೀರ್ವದಿಸಲಿ ಮತ್ತು ಪ್ರತಿಯೊಂದು ವಾಕ್ಯವನ್ನು ಓದುವಾಗ ಅದು ನಮಗೆ ಸಮೃದ್ಧಿಯಾಗಿ ಒಳ್ಳೆಯ ಫಸಲನ್ನ ವೈಯಕ್ತಿಕ ಜೀವನದಲ್ಲಿಯೂ, ಕೌಟುಂಬಿಕ ಜೀವನದಲ್ಲಿಯೂ ಮತ್ತು ಅದೇ ರೀತಿ ವಿಚಾರಣೆಯ ವಲಯದಲ್ಲಿಯೂ ಹೇರಳವಾದ ದೇವರ ಆಶೀರ್ವಾದಗಳನ್ನು ಕಂಡುಕೊಳ್ಳುವಂತಹ ಭಾಗ್ಯವನ್ನ ದಯಪಾಲಿಸಲಿ ಎಂದು ಆಶಿಸಿ ದಯಮಯ ದೇವರಲ್ಲಿ ಕಳಕಳೆಯಿಂದ ವಿನಂತಿಸುತ್ತೇವೆ. ದಯಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವರ ಕೃಪಾವರು ಸದಾ ನಿಮ್ಮನ್ನು ಕಾಪಾಡಿ ರಕ್ಷಿಸಲಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. Amen. Thank you, Father, and thanks to all of you. We thank Punita Thomas in a special way for coordinating and bringing this forward till here.
or on all your behalf, we thank her, and we thank all the ACC leaders, all the parish families. Big thanks to Father David, and see you all. Thank you, Father Jeevan, Father Vijay. Good night, Shubhratri. Nale nodana. Thank you.